ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕು ಸೋವೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಿಲ್ವರ್ ರಾಕ್ ವೆಲ್ಫೇರ್ ಫೌಂಡೇಶನ್ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಆಶಾ ಜೆ ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟನೆ ಮಾಡಿದರು. ಪ್ರಾರ್ಥನೆ ಶಾಲಾ ವಿದ್ಯಾರ್ಥಿಗಳಿಂದ ಮಾಡಲಾಯಿತು. ಸ್ವಾಗತ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದ ವಿಜಯಕುಮಾರ್ ಎಂ ಅವರು ನೆರವೇರಿಸಿದರು. ಆಶಾ ಜೆ ಮೇಡಮ್ ಅವರು ಉದ್ಘಾಟನೆ ನುಡಿಯಲ್ಲಿ ಪರಿಸರ ಜಾಗೃತಿ ಹಾಗೂ ಸಾಲು ಮರದ ತಿಮ್ಮಕ್ಕನು ಗಿಡವನ್ನು ಬೆಳೆಸಿದ ರೀತಿ ತಿಳಿಸಿದರು. ಶಾಲೆಯ ಮುಖ್ಯ ಗುರುಗಳಾದ ಜಿ ಶಿವಾನಂದಪ್ಪ ತಮ್ಮ ಅನಿಸಿಕೆಯನ್ನು ತಿಳಿಸಿದರು. ತಾಲೂಕು ಅಧ್ಯಕ್ಷರಾದ ಕುಂಬಾರ್ ಗುರು ಬಸವರಾಜ್ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಹಾಗೆ ಶಾಲೆಯ ವಿದ್ಯಾರ್ಥಿನಿಯರಿಗೆ ಪುಸ್ತಕ ವಿತರಣೆಯನ್ನು ಮಾಡಲಾಯಿತು. ಜೊತೆಗೆ ಸ್ವಚ್ಛತಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಹೂವಿನಹಡಗಲಿ ತಾಲೂಕು ಅಧ್ಯಕ್ಷರಾದ ಕುಂಬಾರ್ ಗುರು ಬಸವರಾಜ್ ಅವರು, ತಾಲೂಕು ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ರೇಣುಕಾ ಮೇಡಮ್, ಕೆ ರತ್ನಮ್ಮ, ಕಾವೇರಿ ಉತ್ತಂಗಿ, ಬಸವರಾಜ್ ಸೋಗಿ, ಟಿ ಪರಮೇಶ್, ಡೊಳ್ಳಿನ್ ಫಕೀರೇಶ್, ಎಸ್ಟಿಎಂಸಿ ಅಧ್ಯಕ್ಷರಾದ ಕೋಟೆಪ್ಪ, ಶಾಲೆಯ ಹಿರಿಯ ಶಿಕ್ಷಕರಾದ ಗೆನ್ನಾಯಕ್, ಗುಣಸಾಗರ್, ಚಂದ್ರಶೇಖರ್, ಚನ್ನವೀರಪ್ಪ, ಶಿಕ್ಷಕಿಯರಾದ ಸವಿತಾ, ಪೂಜಾ, ಸುನೀತಾ, ಕಾವ್ಯ, ಚೈತ್ರ, ಸವಿತಾ ಹಾಗೂ ಅಡಿಗೆ ಸಿಬ್ಬಂದಿಗಳು ಹಾಗೂ ಆಯಾಗಳು, ವಿದ್ಯಾರ್ಥಿನಿಯರು ಹಾಜರಿದ್ದು, ಕೊನೆಯದಾಗಿ ವಂದನಾರ್ಪಣೆಯನ್ನು ಶಾಲೆಯ ಶಿಕ್ಷಕರಾದ ಅಕ್ಕಸಾಲಿ ಚಂದ್ರಶೇಖರ್ ನೆರವೇರಿಸಿಕೊಟ್ಟರು. ಉದ್ದೇಶ ನಿಮ್ಮಲ್ಲಿ ಒಂದು ಸ್ವಚ್ಛತೆ ಯಾವ ಥರ ಇರಬೇಕು, ಯಾವ ಥರ ಸ್ವಚ್ಛತೆ ಮಾಡಬೇಕು. ಸ್ಕೂಲ್ಗಳಲ್ಲಿ ನಾವು ಸ್ವಚ್ಛತೆ ಅಂದರೆ ಏನೇನು ಕಾಪಾಡ್ಕೋಬೋದು, ಗಲೀಜಿದ್ರೆ ಯಾವ ಥರ ಇರ್ಬೋದು. ಗಲೀಜಿದ್ರೆ ಸೊಳ್ಳೆ ಸಿದ್ಧವೀರ ಶಿವಾಚಾರ್ಯಗಳ ಮಹಾಸ್ವಾಮಿಗಳ ಆಶೀರ್ವಾದ ಮತ್ತು ಈ ಭಾಗದ ಈ ಗ್ರಾಮದ ಆದ್ಯ ದೇವರಾಗಿರ್ತಕ್ಕಂಥ ಶ್ರೀ ಶಿವನಕಟ್ಟೇಶ್ವರನ ಒಂದು ಆಶೀರ್ವಾದ ನಮ್ಮ ಶಾಲೆಯಲ್ಲಿ ನಾನು ಈ 23 ಮತ್ತು 24, 25ರಲ್ಲೇ ನಾವೆಲ್ಲೋ ಭಾಳಷ್ಟು ಯಾವುದೇ ಸಾಮಗ್ರಿಗಳನ್ನಲ್ಲೇ ಕಡಿಮೆ ಇದ್ದೀವಿ. ಆದರೆ ದೇವರು ತಾನಾಗೆ ನಮಗೆ ವರವನ್ನು ಕೊಡ್ತಾ ಇದ್ದಾನೆ. ಏನು ನಮ್ಮ ಸ್ಟಾಫಿನ ಒಂದು ಸಂತೋಷ ಹಾಗೂ ನಿಮ್ಮೆಲ್ಲರ ಒಂದು ಸಂತೋಷದಿಂದ ನಮ್ಮ ಶಾಲೆಯಲ್ಲಿ ಮೊನ್ನೆ ಸಾಹಿತ್ಯನ 1.5 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಕೊಟ್ಟರು. ನಾವೇನು ಬೇಡಿಕೆ ಕೊಟ್ಟಿಲ್ಲ, ಆದರೂ ಕೊಟ್ಟಿದ್ದೀರಿ. ಮತ್ತು ಈ ವಿದ್ಯಾಲಯದವ್ರ ಸಾಹಿತ್ಯನ TV ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಲ್ಯಾಪ್ಟಾಪು ಮತ್ತು ತಿಂಗಳಿಗೆ ಒಬ್ಬರಿಗೆ 5,000 ರೂಪಾಯಿ ಇಲ್ಲಿಯೂ ಸಹ ಅವರನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಸಹ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ರೂಮ್ ಟು ರೀಡ್ ಅಂತಕ್ಕಂಥ ಕಾರ್ಯಕ್ರಮ JSW ಅವರು ಸಾಹಿತ್ಯನ ಪುಸ್ತಕ ಮತ್ತು ಬ್ಯಾಗು, ಅದಕ್ಕೆ ಸಂಬಂಧಪಟ್ಟಂಥ ಶಿಕ್ಷಕರಿಗೆ ತರಬೇತಿಯನ್ನು ಸಹ ಕೊಟ್ಟಿದ್ದಾರೆ. ಎಲ್ಲ ಸವಲತ್ತುಗಳನ್ನು ನಾವು ಎಲ್ಲ ಸವಲತ್ತು ಯಾರಿಗೆ ಅಂತ ಹೇಳಿದ್ರೆ, ನೀವು ಓದ್ತಕ್ಕಂಥ ಮುದ್ದು ಮಕ್ಕಳಿಗೆ ಇದೆಲ್ಲ ಸವಲತ್ತು ಇರುತ್ತೆ. ಇದನ್ನು ಸದುಪಯೋಗ ಮಾಡಿಕೊಂಡು ಮುಂದೆ ನೀವು ಸಹ ಏನು ಬೆಂಗಳೂರಂಥ ಸಿಟಿಗಳಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸವಾಲಾಗಿ ಅಭ್ಯಾಸವನ್ನು ಮಾಡಿರಿ. ಯಾವುದೇ ಕಾರಣಕ್ಕೂ ಯಾವುದೇ ಶಿಕ್ಷಕರು ನಿಮ್ಮ ಮೇಲೆ ಯಾವುದೇ ದ್ವೇಷ ಇರೋದಿಲ್ಲ. ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಆದಾಗ ಅದನ್ನು ಸ್ವಲ್ಪ ಸುಧಾರಿಸ್ಕೊಂಡು ಮಕ್ಕಳು ಕಲಿಬೇಕು. ಆ ಕಲಿಯೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ನಾವು ಉತ್ತಮವಾಗಿರ್ತಕ್ಕಂಥ ಅವರು ನಮಗೆ ಬಟ್ಟೆ ಕೊಡಿಸ್ರಿ, ಸಂಬಳ ಕೊಡಿಸ್ರಿ ಅಂತ ಯಾವುದು ಕೇಳಲಿಲ್ಲ. ಈ ಸ್ಕೂಲಲ್ಲಿ ಇರ್ತಕ್ಕಂಥ ಉಪಾಧ್ಯಾಯರಾಗಲಿ, ಟೀಚರ್ಸ್ ಆಗಲಿ, ಇದರಲ್ಲಿ ಮೆನ್ಷನ್ ಮಾಡಿರೋದೇನು ಅಂದರೆ, ನಮಗೆ ಸ್ವಚ್ಛತಾ ಕಾರ್ಯಕ್ರಮನ ಮಾಡಿಕೊಡಿ, ಆಮೇಲೆ ಮಕ್ಕಳಿಗೆ ಆಟ ಆಡಲಿಕ್ಕೆ ನಮಗೆ ಏನು ಕ್ರೀಡಾ ಸಾಮಗ್ರಿಗಳು ಬೇಕು, ಆಮೇಲೆ ID ಕಾರ್ಡ್ಗಳು ಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಇದಾಗೋದು, ಪ್ರೈವೇಟ್ ಶಾಲೆಯಲ್ಲಿ ಆಗಲ್ಲ. ಯಾಕೆಂದರೆ ಅವರು ತಗೊತಾರೆ, ಮಾಡಿಸ್ತೀವಿ ಅಂತಾರೆ. ಬಟ್ ಇಲ್ಲಿ ಟೀಚರ್ಸ್ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ, ನಮಗೆ ಮಕ್ಕಳಿಗೆ ID ಕಾರ್ಡ್ ಬೇಕು ಮ್ಯಾಮ್, ನಮಗೆ ಕ್ರೀಡೆ ಸಾಮಗ್ರಿಗಳು ಬೇಕು, ಸ್ವಚ್ಛತಾ ಕಾರ್ಯಕ್ರಮಗಳು ಬೇಕು ಅಂತ ನಮ್ಮ ಬಸವರಾಜ್ ಅವರು ನೀವು ಹೇಳಿದ್ರು. ಮೊದಲು ಸ್ವಚ್ಛತೆ ಎಂದಿರ್ರಿ, ಎಲ್ಲೇ ಸ್ವಚ್ಛತೆ ಇರೋದಲ್ಲ ಅಲ್ಲೇ ಅನಾರೋಗ್ಯ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಿದರು. ಇದೇ ಥರನಾಗಿ
ನಮ್ಮ ಶಾಲೆಯಲ್ಲಿ ಇವತ್ತು ಆ ಒಂದು ಸಸಿ ನೆಡುವುದರ ಮೂಲಕ ಒಂದು ಕಾರ್ಯಕ್ರಮವನ್ನು ಚಾಲನೆ ಮಾಡಿರ್ತಕ್ಕಂಥ ಅಧ್ಯಕ್ಷರಿಗೆ ನಮ್ಮ ಶಾಲಾ ವತಿಯಿಂದ ಒಂದು ಮನವರಿಕೆ ಪತ್ರವನ್ನು ನಾವು ಕೊಡ್ತೀವಿ. ಏನು ಅಂತ ಹೇಳಿದ್ರೆ, ಈ ಮೂಲಕ ತಮ್ಮಲ್ಲಿ ನಮ್ಮ ಶಾಲೆಯ ಬೇಡಿಕೆಗಳನ್ನು ಪ್ರಸ್ತುತಪಡಿಸುತ್ತೇವೆ. ಶಾಲೆಯ ಎಲ್ಲ ಮಕ್ಕಳಿಗೂ ID ಕಾರ್ಡ್ ಅಂದರೆ ಈ ವರ್ಷ ನಮ್ಮ ಹೈದರಾಬಾದ್ ಕರ್ನಾಟಕದ ಒಂದು ಭಾಗದ 6 ಜಿಲ್ಲೆಗಳ LKG ಮತ್ತು UKG ಬಡ ಮಕ್ಕಳಿಗಾಗಿ ಈಗ ಶ್ರೀಮಂತರು ದುಡ್ಡಿರ್ತದ ಪ್ರೈವೇಟ್ ಶಾಲೆಗಳಲ್ಲಿ ಸೇರಿಸಿ 10,000-15,000 ಕೊಟ್ಟು ID ಕಾರ್ಡಿಗೆ ದುಡ್ಡು ಕೊಟ್ಟು, ಎಷ್ಟು ದಿವಸ ಇದೆ ಸಮವಸ್ತ್ರಕ್ಕೆ ದುಡ್ಡು ಕೊಟ್ಟು, ಪುಸ್ತಕಕ್ಕೆ ದುಡ್ಡು ಕೊಟ್ಟು, ಬಸ್ಸಿಗೆ ಬೇರೆಯವರನ್ನು ತಗೊಂಡು ಬಸ್ ಹತ್ತಿಸಿ ಟಾಟಾ ಹೇಳಿ ಹೋಗ್ತಾರೆ. ಇವತ್ತು ಬಾಕ್ ತೊಗೊಂಬಂದಿರಿ? ಆದರೆ ನಮ್ಮ ಬಡ ವಿದ್ಯಾರ್ಥಿಗಳದ ನಮ್ಮ ಭಾಗದಲ್ಲಿ ಅಲ್ಲ, ನೀನು ಬಿಚ್ಚಿ ಕೊಡೋದಲ್ಲ. ಇವಾಗ ಬೆಳಿಗ್ಗೆ 9 ಗಂಟೆ ತಂದು ಬಿಡಕ್ಕೆ ನೀನು. ಆ ಮಕ್ಕಳಿಗೆ ಸಿಗುವಂಥ ಇಲ್ಲಾಂದ್ರೆ ಮತ್ತೆ ಇವತ್ತಿನ ಬಾಡಿ ಯಾಕೆ ಅನ್ನುವಂಥ ದೃಷ್ಟಿಯಿಂದ ಸರ್ಕಾರದವರು ಯಾರು ಹೇಳಿ ಮಾತಾಡೋದು? ಬಡ ವಿದ್ಯಾರ್ಥಿ ರೈಮಾನ್ ಎಷ್ಟು ಎರಡು ಇದೆಯಲ್ಲ. ನಾವು ಸಹ ಇಲ್ಲಿ ಕನ್ನಡದ ಜೊತೆಗೆ ಇಂಗ್ಲೀಷ್